ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿ ಡೆಕೋರೇಷನ್ಗೆ ಈ ಥರ ಹ್ಯಾಂಗಿಂಗ್ ಫ್ಲವರ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಅಲ್ಲ, ಯಾವುದು ಇವೆಂಟ್ ಇದ್ರೂ ನೀವು ಈ ಥರ ಮಾಡಿಕೊಂಡು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬೋದು. ಬರ್ಡೇ, ಕಿಟಿ ಪಾರ್ಟಿ ಯಾವುದಾದ್ರು ಡೆಕೋರೇಷನ್ಗೆ ಈ ಥರ ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಇದು ನಾನು ಚಿಕ್ಕದಾಗಿ ಮಾಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ. ಇದು ಮಾಡೋಕ್ಕೆ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಕೈಟ್ ಪೇಪರ್ ತೊಗೊಂಡಿದ್ದೀನಿ. ಸೊ ಪಿಂಕ್ ಕಲರ್ ಪೇಪರ್ನ ನಾವು ಈ ಥರ ಕಟ್ ಮಾಡ್ಕೋಬೇಕು. 3 ಡಿಫ್ರೆಂಟ್ ಸೈಜಲ್ಲಿ, ಒಂದು ಚಿಕ್ಕದು, ಮಧ್ಯ ಸೈಜು ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟು ನಾವು ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಈ ಥರ ಸೂಜಿಗೆ ಹಾಕೋಬೇಕು. ಚಿಕ್ಕ ಸೈಜು ಮತ್ತು ಮಧ್ಯ ಸೈಜು ಆಮೇಲೆ ದೊಡ್ಡ ಸೈಜು ಈ ಥರ ಹಾಕ್ಕೊಂಡು ಹೋಗಬೇಕು. ಇವಾಗ ಫಸ್ಟು ನಾನು ಚಿಕ್ಕ ಸೈಜಲ್ಲಿ ಹಾಕಿದ್ದೀನಿ. ಇವಾಗ ಗ್ರೀನ್ ಪೇಪರ್ನ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ 2 ಮಧ್ಯ ಫ್ಲವರ್ ಮಧ್ಯ ಗ್ಯಾಪ್ ಬರೋದಕ್ಕೋಸ್ಕರ ಇದನ್ನು ಹಾಕೋದು. ನೋಡಿ, ಈ ಥರ ಪಿಂಕ್ ಫ್ಲವರ್ಸ್ ಮಧ್ಯದಲ್ಲಿ ಗ್ರೀನ್ ಕಲರ್ ಗ್ಯಾಪ್ ಬರುತ್ತೆ. ಸೊ ಈ ಥರ ನಾವು ಪೋಣಿಸ್ಕೋಬೇಕು ಸೂಜಿ ದಾರದಲ್ಲಿ. ಇದು ನೀವು ಸ್ವಲ್ಪ ದೊಡ್ಡ ಇವೆಂಟಿಗೆ ಮಾಡ್ತಾ ಇದ್ದರೆ ಇದನ್ನು ಸ್ವಲ್ಪ ದೊಡ್ಡ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಇವಾಗ ನಾನು ಪೋಣಿಸಿರೋ ಎಲ್ಲ ಹೂಗಳನ್ನ ಒಂದು ಕಾರ್ಡ್ಬೋರ್ಡ್ ಶೀಟಿಗೆ ಕಲರ್ ಪೇಪರ್ ಅಂಟಿಸ್ಬಿಟ್ಟು ಈ ಥರ ಪೋಣಿಸ್ಕೊಂಡಿದ್ದೀನಿ ರೌಂಡಾಗಿ. ಕಾರ್ಡ್ಬೋರ್ಡ್ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಲೆಂತು, ಅದಾದಮೇಲೆ ಸ್ವಲ್ಪ ಕಮ್ಮಿ ಲೆಂತು, ಆಮೇಲೆ ಲಾಸ್ಟ್ ರೌಂಡಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಲೆಂತು ಈ ಥರ ಪೋಣಿಸ್ಕೋಬೇಕು. ಆವಾಗ ಈ ಥರ ಕಾಣುತ್ತೆ. ನೀವು ಬೇಕಾದರೆ ಡಿಫ್ರೆಂಟ್ ಕಲರ್ ಪೇಪರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಲೈಟ್ ಪಿಂಕ್, ಡಾರ್ಕ್ ಪಿಂಕ್ ಆ ಥರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೃಷ್ಣ ಕೆಳಗಡೆ ಪ್ಲೇಟಲ್ಲಿ ನೀರು ಹಾಕಿದ್ದೀನಿ, ಪಾಂಡ್ ಥರ ಕಾಣಲಿ ಅಂತ. ಸೊ ಕೃಷ್ಣ ಕೆಳಗಡೆ ಪಾಂಡು ಮತ್ತು ಕೃಷ್ಣ ಇಲ್ಲಿ ಮೇಲೆ ಫ್ಲವರ್ ಡೆಕೋರೇಷನ್ ಈ ಥರ ಅರೇಂಜ್ ಮಾಡಿದ್ದೆ ಕೃಷ್ಣ ಜನ್ಮಾಷ್ಟಮಿಗೆ. ನಿಮಗೆ ಈ ಕೃಷ್ಣ ಜನ್ಮಾಷ್ಟಮಿ ಡೆಕೋರೇಷನ್ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೃಷ್ಣನ ವೆಲ್ಕಮ್ ಮಾಡೋ ಸಂಕೇತದಲ್ಲಿ ನಾವಿಲ್ಲಿ ಪಾದ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದು. ಸೊ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಥರ ಪಾದ ಹಾಕ್ಕೊಂಡಿರೋದು. ಇದ್ರದ್ದು ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಇದು ಹೇಗೆ ಬರೆಯೋದಂತ ನಾನು ತೋರಿಸ್ತೀನಿ. ಸೊ ಹೇಗಿದೆ ಕೃಷ್ಣ ಜನ್ಮಾಷ್ಟಮಿ ಡೆಕೋರೇಷನ್ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.